ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಂದೀಶ್ ನಾಗೇಂದ್ರ ಯೂಟ್ಯೂಬ್ ಚಾನಲ್. ಡ್ಯಾಡೀಸ್ ಹೋಮ್. ಫ್ರೆಂಡ್ಸ್, ಆ್ಯಕ್ಚುಲಿ ದಿಸ್ ಈಸ್ ದ್ಯಾಮ ಸಮುದ್ರ. ಆ್ಯಕ್ಚುಲಿ ದ್ಯಾಮ ಸಮುದ್ರದ ಇವತ್ತು ಊರ ಹಬ್ಬ. ಆ್ಯಕ್ಚುಲಿ ದ್ಯಾಮ ಸಮುದ್ರದ ವಿಶೇಷತೆ ಏನು ಗೊತ್ತಾ ಫ್ರೆಂಡ್ಸ್? ಬ್ರಿಟಿಷ್ನವರು ದೇವಳಿ ತನಕ ಬಂದ್ರಂತೆ, ಮುಂದೆ ಯಾವ್ಯಾವ ಊರಿದೆ ಅಂತ ಕೇಳಿದ್ರಂತೆ. ಅವಾಗ ಜನಗಳು ಮುಂದೆ ಇರೋದು ವರಾಹ ಸಮುದ್ರ, ದ್ಯಾಮ ಸಮುದ್ರ ಅಂದೇಟಿಗೆ ಬ್ರಿಟಿಷ್ನವರು ವಾಪಸ್ ದೇವಳಿಯಿಂದ ಹಂಗೆ ಹೊಂಟೋಗ್ಬಿಟ್ರಂತೆ. ಸೊ ನಮ್ಮ ಈ ದ್ಯಾಮ ಸಮುದ್ರ ಇಷ್ಟೆಲ್ಲ ಇತಿಹಾಸ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ನನ್ನನ್ನು ಹೊರತುಪಡಿಸಿ ಊರು ನೋಡ್ರಿ ಫ್ರೆಂಡ್ಸ್, ಇವ್ ನನ್ನ ಬಾವೈದ ನೋಡಿ ಫ್ರೆಂಡ್ಸ್, ಎಂಟು A few moments later. ಈ ಬಂದಿರೋದು ಕೇಳ್ತಾರೆ ಕಣ. ಬೆಳಗ್ಗೆ ನಾವು ಮಧ್ಯೆ ಬರ್ತೀನಿ, ಮೊದಲು ನಾನೇ ತಂದ್ಬಿಟ್ಟು ಕೇಳ್ತಿಲ್ಲ. ನಾನೇ ಸಹ ತಂದ್ಬಿಡೋದು ಸಿಕ್ಕಿದ್ದು ನನಗೆ. ಅದು ಕೆಲಸ ಸಿಕ್ತಂದ್ರೆ ಬಿಡು, ನಾನೇ ಯಾವ ದಮ ಹಾಕಿದ್ದ ಅದೇ ಹುಚ್ಚ ಮಾತ್ರ ಕತ್ತೋರ್ಸಿದ ಅಷ್ಟೇ, ಹುಚ್ಚ ಮಾತ್ರ ಕತ್ತೋರ್ಸಿದ ಅಷ್ಟೇ. ಬೇಕಾ ನೀನ್ ಸುಮ್ಮನೆ ಹತ್ತಿರ ನನ್ನ ಯಾವ್ದಾರ ಒಂದು ಫಿಲಂ ಸ್ಟೋರಿ ಹೇಳಿದ್ರೆ ಹೇಳಿ ಮಮ್ಮ. ಈಗ ತುರೇಕೆರೆ ಸ್ಟೇಷನ್ ಹೋದ್ರೆ ಫಾರೆಸ್ಟ್ ಅವರು ಎಲ್ಲಿ ಹಿಡ್ದೈತೆ ಅವ್ರು ಹೇಳ್ತಾರೆ. ಈಗ ಅದೆಲ್ಲ ಏನು ಬೇಡ ಹನುಮಂತಣ್ಣ, ಇಷ್ಟೇ ಬೇಕಾಗಿರೋದು. ನಮ್ಮೂರಲ್ಲಿ ಯಾವತ್ತಾಯ್ತು, ಸುತ್ತಮುತ್ತ ಎಷ್ಟು ಹಳ್ಳಿಲಿ ಆಯ್ತು, ಅವರು ಎಲ್ಲಿ ಸಿಗಾಕೊಂಡ್ರು, ನಮ್ಗೆ ಎಷ್ಟು ಗೊತ್ತು ಅಷ್ಟೇ. ನಿಂಗೆ ಅರ್ಧಂಬರ್ಧ ಗೊತ್ತಲ್ವ, ಅಷ್ಟೇ ಹೇಳು. ಹೇಳೋಣ? ಹಾ, ಬೈಲ್ ನಿಂತ್ಕೊ. ಇಲ್ಲೇ ನಿಂತ್ಕೊಂಡು ಹೇಳು. ಯಾಕೆ ಯಾಕೆ ಕಾಣಲ್ಲ ವೈಟ್, ಎಲ್ರು ನೋಡ್ಬೇಕಲ್ವ ನಿನ್ ಎಕ್ಸ್ಪ್ರೆಷನ್. 1ನೇ ತಾರೀಕಲ್ಲಿ ಶುಕ್ರವಾರ ಬಾ, ಈ ಕಡೆ ಬಾ. ಹಾ, ಹೇಳಷ್ಟೇ. ಹಾ, ಇಲ್ಲಿ ನಾನ್ ನಿಂತ ಅಲ್ಲಿ ಹೇಳಲ್ಲ, ಇಲ್ಲಿ ನಿಂತ್ಕೋಬೇಕು. ನಾನ್ ನಿಂತ ಅಲ್ಲಿ ಹೇಳಲ್ಲ, ಇಲ್ಲಿ ನಿಂತ್ಕೋಬೇಕು. ಯಾವ ಸಾಯಿಸ್ತಿರಲ್ಲಪ್ಪ ನನ್ನ. ಆಯ್ತು ತಡೆಯಪ್ಪ, ಆಯ್ತು ಓಕೆ, ಕೆಳಗಡೆ ನಾವು ನಿಮ್ ಕಡೆಗೆ ಬರ್ತೀವಿ. ಹೇಳು, ಏನ್ ಬೇಕು? ಬಿಸ್ಕೆಟ್ ಬೇಕು. ಯಾವತ್ತಾಯ್ತು ಇಲ್ಲಿ ಕಳ್ತನ ಆಯ್ತಲ್ವಾ ದೇವ್ರದ್ದು ತಾಲಿಗುಂಡು? ಯಾವ ದಿನ ಆಯ್ತು, ಯಾವ ಡೇಟ್ ಆಯ್ತು, ಯಾವ ಮಂತ್ ಆಯ್ತು? ನಾವ್ ಊರಲ್ಲಿ ಇರ್ಲಿವಲ್ಲ. ಯಾವ ಪಣ ತೆಗಿ. ಯಾಕೆ ಅಷ್ಟೇ ಮಾಡ್ತಿದ್ರು ಅವರು? ಅವ್ರದೇನೋ ಊಟ ಎಂತ ಮಾಡಿರೋದು ಇದು ಗೊತ್ತು. ಗುರ್ತ ಅವರೇ ಮಾಡಿರೋದು ತೋರ್ಸ. ಎಕ್ಸ್ಪ್ರೆಷನ್ ಮಿಕಾ ನಾನಲ್ವಾ? ಅಯ್ಯೋ ಪಾಪಿಗಳ, ರಣ ಹದ್ದು ತರ ಓಡ್ಸ್ಕೊಂಡ್ ಬಂದ್ರಲ್ರು. ಮಿಕಾ ನಾನಲ್ವಾ? ಸಾಧಕಕ್ಕಿಲ್ಲ ರಾಮಕೃಷ್ಣದ ಫಿಲಮ್ ಅಲ್ಲಿ ನೋಡ್ದಂಗ ನೋಡ್ತೀನಿ. ಕರೆಕ್ಟಾಗಿ ಹೇಳು. ಅರ್ಧ ಮಾಡ್ದ ಈಗೆಲ್ಲ ಯಾರು ಹೇಳ್ತಿರ್ಲಿಲ್ಲ ಆಕ್ಚುಲಿ. ನೀನ್ ಹೇಳ್ಬೇಕಣ್ಣ. ನೀನ್ ಎಷ್ಟು ಗೊತ್ತಾಯ್ತು ಅಷ್ಟು ಹೇಳು. ನಾವು ಹೋದ ಬಂದು ಅಷ್ಟು ಹೇಳ್ತೀವಿ. ನಾವು ಹೋದ ಬಂದು ಅಷ್ಟು ಹೇಳ್ತೀವಿ. ನಾವು ಹೋದ ಬಂದು ಅಷ್ಟು ಹೇಳ್ತೀವಿ. ಅವಾಗ್ಲೇ ಅಷ್ಟೊಂದು ಹೇಳ್ದೆ. ಹೇಳಿದ್ವಾ ನಮ್ಗೇನು ಬೆಳ್ಳೂರು ಪೋಸ್ಟಿಂದ ಮಾಹಿತಿ ಬಂದಿಲ್ಲ ಅಂದ್ರ ನಾವೇನೇ ಮಾಡೋವಾಗ? ಅವ್ರನ್ನ ಈಗ ಎಲ್ಲಿ ಹಿಡಿದ್ರು? ಯಾರು? ನಮಗೆ ಹಿಂಗೆ ನ್ಯೂಸ್ ಬಂದ್ಮೇಲೆ ನಾವಲ್ಲಿ ಹೋಗಿದ್ವಿ.
ನಿನ್ಗೇನ್ ಗೊತ್ತೋ ನನಗ್ ಗೊತ್ತು. ಆಮೇಲೆ ಅಲ್ಗ್ ಹೋಗಿದ್ ನಾನು. ನನ್ನ ತಾಯಣ ನನ್ಗೇನು ಗೊತ್ತಿಲ್ಲ. ಮತ್ತೆ ನಾವು ಪೂರ್ತಿ ನಾವು ತಿಳ್ಕೊಂಡಿರ್ಲಿಲ್ಲ. ನಾವೆಲ್ಲ ಹೋಗಿದ್ ಹಿಡಿಯಕ್ಕೆ ತುರುವೇಕೆರೆ ಸ್ಟೇಷನ್ ಅಲ್ಲಿ ಅವರೇ ಅನ್ನೋದು ಗೊತ್ತು. ಅಷ್ಟು ಗೊತ್ತಾಯ್ತು. ತುರುವೇಕೆರೆ ಸ್ಟೇಷನ್ ಅವ್ರಿಗೆ ಪೊಲೀಸ್ನವ್ರಿಗೆ ಸಿಗಾಕೊಂಡವ್ರೆ ಅನ್ನೋದು ಗೊತ್ತು. ಎಲ್ಲೇ ಸಿಗಾಕೊಂಡವ್ರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ತಾಳಿ ಎಲ್ಲೆಲ್ಲವೇ ಯಾವ್ಯಾವ ನಮ್ ಕೃಷ್ಣ ಮಾಮನೇ ಕೃಷ್ಣ ಮಾಮನೇ ಹೇಳಂಗ ತೋರ್ಸವೆ ಹೆಚ್ಚು ಕಮ್ಮಿ 50-100 ಮೇಲವೆ. ಆಮೇಲೆ ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಹಾಕದೀಗ ನಿನ್ನಂತ ಒಳ್ಳೆ ಹುಡುಗ ಯಾರು ಇಲ್ಲ ಅಂತ ಹಾಕದು. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ಕತ್ಲೆಲ್ಲೂ ಚೆನ್ನಾಗಿ ಕಾಣ್ತಾನೆ ಅಂದ್ರೆ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣ್ಬೋದು ನನ್ನ ಬಾಮೈದ. ಹಾ, ಅದಕ್ಕೆ ನಮ್ಮ ಅಕ್ಕನ ಮಗಳನ್ನೇ ಕೊಟ್ಬಿಟ್ಟಿದ್ದೀನಿ, ಬೇರೆ ಯಾರು ಆಯ್ಕೋಬಾರ್ದು ಅಂದ್ಬಿಟ್ಟು. ಸಂತೋಷವಾಗಿದೆಯಾ ಮದುವೆ ಆದ್ಮೇಲೆ? ನಿಜ ಹೇಳು, ಮದುವೆ ಆದ್ಮೇಲೆ ನಿಜ ಸಂತೋಷವಾಗಿದ್ದೀಯಾ? ಫ್ರೆಂಡ್ಸ್, ಅವನ ಮೌನನೇ ಎಷ್ಟು ಆನ್ಸರ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮುಂಚೆ ಚೆನ್ನಾಗಿದ್ದ, ಈಗ ಚೆನ್ನಾಗಿದೆಯಾ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ನೋಗಣೆ ಮನೇಲಿ ಇಟ್ಕೊಂಡದೆ ತರಲ್ಲ ವಾಪಸ್. ಅದೇನು ಅದು ಡಸ್ಟ್ಬಿನ್ ಅಲ್ಲೇ ಸಿದ್ದಿಯಲ್ಲ ಹಂಗೆ? ನೀನು ಮಮ್ಮ ಯಾರೋ ಗೊತ್ತಿಲ್ದೆ ಹೋದ್ರಿಗೆ ಹೋಗಿ ಹೇಳು, ನನ್ಗೆ ಹೇಳ್ಬೇಡ. ನನ್ನ ಬಾಮೈದನ್ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಹಾ, ದೇವ್ರು ಒಂದ್ ಭಾಗ, ಅವನೊಂದ್ ಭಾಗ. ಹಾ, ನಾನು ಹೊಸ ಪಡ್ತೀನಿ ಅವನ ಬಗ್ಗೆ. ನಾನು ಹಸು. ಫ್ರೆಂಡ್ಸ್, ಕಮಾನ್ ಪಟಾಕಿ ಹೊಡೆಯೋಣ. ಪಟಾಕಿ ನೋಡಿ, ಈಗ ಎಲ್ಲರ ಜೀವನದಲ್ಲಿ ಬೆಂಕಿ ಹಚ್ತೀವಿ. ಈಗ ಬ್ಲಾಸ್ಟ್ ಬ್ಲಾಸ್ಟ್. ಏಯ್ ಕಾಂತನ್ ಹೆಣ್ಣು ಹುಡುಕ್ತಾ ಇದೀವಿ, ತೋರ್ಸೋ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇಡೀ 10ೂರಿಗೆ ಒಬ್ಬ ಹ್ಯಾಂಡ್ಸಮ್ ಹುಡುಗನ್ ತೋರಿಸ್ತೀನಿ. ಕಳೆದೋಗ್ಬಿಡಿ, ಇಲ್ಲೇ ಇರಿ. ನಿಮ್ಗೆ ಯಾವ್ದು ಬಟರ್ಫ್ಲೈ ಮ್ಯೂಸಿಕ್ ಹಾಕ್ಬಿಡ್ತೀವಿ. ತೋರಿಸೋ ಸುರಸುಂದರ ಸುರಸುಂದರ ವಾರೆವಾ ಹೀರೋನಾ ಜಾನಿವಾ ಚೋರನಾ ಹೊಸ ಜಮಾನ. ಅವ್ರ ವೈಫ್ ಬೇರೆ ತುಂಬಾ ಸ್ಟ್ರಿಕ್ಟು. ಅವರೆಲ್ಲ ನಿನ್ ಮೇಲೆ ಕಣ್ಣಾಕ್ತಾರಲ್ಲ, ಅವ್ರದ್ದು ಬೇಡವಾ? ಚೆನ್ನಾಗಿರ್ತೀಯ ಅವ್ರ ಜೊತೆನೂ. ಹೇಳ್ತೀನಿ ತಡಿ, ಹುಡುಗಿಗೆ ಹೇಳ್ತೀನಿ, ಈ ಥರ ಎಲ್ಲ ಆಸೆ ಇಟ್ಕೊಂಡಿದ್ದಾನಮ್ಮ, ಹೊರಗಡೆ ಬಿಡಬೇಡ ಇವನ್ನ, ಚೆನ್ನಾಗಿ ನೋಡ್ಕೊ ಅಂತ. ವಯಸ್ಸಾಯ್ತಲ್ಲ ಫ್ರೆಂಡ್ಸ್. ಆಫ್ಟರ್ 30 ಎಲ್ಲರೂ ಬಾಯ್ಲ್ಡ್ ಎಗ್ಗೆ. ಏನು ಮಾಡೋಕ್ಕಾಗುತ್ತೆ? ಬೇಯಿಸಿರ್ತೀವಲ್ಲ, ತಿನ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ಬೆಳಗಿಗಾದ್ರೆ ಅದು ಸ್ವಲ್ಪ ಟೇಸ್ಟ್ ಎಲ್ಲ ಹೋಗ್ಬಿಟ್ಟಿರುತ್ತಲ್ಲ. ಯಾವಾಗಿದ್ರೆ ಚೆನ್ನಾಗಿರುತ್ತೆ. ಎಗ್ ಅಂದರೆ ತುಂಬ ಇಷ್ಟ ಇವನಿಗೆ ಆ್ಯಕ್ಚುಲಿ. ರೌಂಡ್ಗಿರೋದೆಲ್ಲ ಇಷ್ಟ ಇವನಿಗೆ ಆ್ಯಕ್ಚುಲಿ. ಮಾತಾಡು. ನೋಡಿ ಫ್ರೆಂಡ್ಸ್, ನಾನು ನನ್ನ ಬಾಮೈದ ಮತ್ತೆ ಯಾರು ನಿನ್ನ ಈ ಯುವ ಯಾರು?
ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಇವ ಯಾರು ಅದನ್ನ ಬಾಮ ಇದಾನೆ ಕಾಣ್ತಿಲ್ಲ ನೋಡಿ. ಆಕ್ಚುಲಿ ಅವನ್ ತಲೆನೂ ಕೂಡ ರೌಂಡ್ಗೆ ಇಟ್ಕೊಂಡಿದ್ದಾನೆ. ಗುಂಡಾನಿ ಗುಂಡ, ಹೊಟ್ಟೆ ತುಂಬಾ ಉಂಡ. ಬನ್ನಿ ಒಂದ್ ರೌಂಡ್ ಹಾಕಿ ಬಂದ್ಬಿಡೋಣ ಫುಲ್ಲು. ಡ್ಯಾಡೀಸ್ ಹೋಮ್. ತುರುವೇಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು 5-6 ಜನ ನಮಗೆ ಕಳ್ಳರು ಸಿಕ್ಕಿರ್ತಾರೆ. ಅವರು ಅಲ್ಲಿ ಕಳ್ಳತನ ಮಾಡೋಕ್ಕೆ ಸಂಚು ರೂಪಿಸ್ಕೊಂಡು ಅಲ್ಲಿ ನಿಂತ್ಕೊಂಡಿರ್ತಾರೆ. ಆವಾಗ ನಮ್ಮವರು ಇಟ್ಕೊಂಡು ಕೇಳಿದಾಗ ಅವರು ಸಂಶಯವಾಗಿ ಇದ್ದಾಗ ಅವ್ರನ್ನ ಇಟ್ಕೊಂಡು ಬಂದು ಕೇಸ್ ಮಾಡಿ ಜೈಲಿಗೆ ಕಳಿಸಿರ್ತೇವೆ. ಸೊ ಈಗ ಅವರು ನಾವು ಪ್ರಶ್ನೆ ಮಾಡಿರುವಾಗ ನಮಗೆ ತಿಳಿದು ಬಂದಿರೋದು ಇವರು ಟೆಂಪಲ್ ಥೆಫ್ಟ್ ಅಂದರೆ ಈ ನಮ್ಮ ದೇವಾಲಯಗಳಲ್ಲಿ ಏನು ತಾಲಿ, ಚಿನ್ನ ಮತ್ತು ಈ ಬೆಳ್ಳಿ ಆರ್ಟಿಕಲ್ಸನ್ನು ಕಳ್ತನ ಮಾಡುವ ಗ್ಯಾಂಗ್ ಅಂತ ತಿಳಿದು ಬಂದಿದೆ. ಸೊ ಇವರಿಂದ 86 ಗ್ರಾಮ್ಸ್ ಗೋಲ್ಡ್, ಸುಮಾರು 25 ಚಿನ್ನದ ತಾಳಿಗಳು ಮತ್ತು ಇತರ ಒಡವೆಗಳು ಮತ್ತು 3 ಬೈಕ್ಸ್, 1 ಆಟೋ, 2 ಗ್ಯಾಸ್ ಸಿಲಿಂಡರ್ಸ್ ಪತ್ತೆ ಆಗಿದೆ. ಸೊ ಈ ಟೀಮ್ ಮೇನ್ ಗ್ಯಾಂಗ್ ಲೀಡರ್ ಲಯನ್